ನಮಸ್ಕಾರ ಸ್ನೇಹಿತರೆ, IPL 2026ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ವಿಜಯ ಯಾತ್ರೆ ಮುಂದುವರೆಸಿದೆ. ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ RCB 5 ವಿಕೆಟುಗಳ ಭರ್ಜರಿ ಜಯ ದಾಖಲಿಸಿದೆ. ಈ ಗೆಲುವಿನ ಮೂಲಕ ಈ ಸೀಸನ್ನಲ್ಲಿ 5ನೇ ಜಯ ಕಂಡಿರುವ ಡಿಫೆಂಡಿಂಗ್ ಚಾಂಪಿಯನ್ಸ್ ಪಾಯಿಂಟ್ಸ್ ಟೇಬಲ್ನಲ್ಲಿ 2ನೇ ಸ್ಥಾನಕ್ಕೆ ಜಿಗಿದು ಅಭಿಮಾನಿಗಳಿಗೆ ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರೆ. ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ತಂಡ ಸಾಯಿ ಸುದರ್ಶನ್ ಅವರ ಅಮೋಘ ಶತಕದ ನೆರವಿನಿಂದ 205 ರನ್ಗಳ ಬೃಹತ್ ಮೊತ್ತಪೇರಿಸಿತ್ತು. ಆದರೆ ಈ ಗುರಿಯನ್ನ RCB ಇನ್ನೂ 1 ಓವರ್ ಬಾಕಿ ಇರುವಂತೆಯೇ ತಲುಪಿತು. ಈ ಗೆಲುವಿನ ಹರಿಕಾರ ಅಂದ್ರೆ ಅದು ಕಿಂಗ್ ವಿರಾಟ್ ಕೊಹ್ಲಿ. ಕೇವಲ 44 ಎಸೆತಗಳಲ್ಲಿ 81 ರನ್ ಸಿಡಿಸಿದ ಕೊಹ್ಲಿ ಮೈದಾನದ ಮೂಲೆ ಮೂಲೆಗೂ ಬೌಂಡರಿ ಸಿಕ್ಸರ್ ಹರಿಸಿದ್ರು. ಇವರಿಗೆ ಸಾಥ್ ಕೊಟ್ಟ ದೇವದತ್ ಪಡಿಕ್ಕಲ್ ಕೂಡ ಕೇವಲ 27 ಎಸೆತಗಳಲ್ಲಿ 55 ರನ್ ಚಚ್ಚಿ ಮಿಂಚಿದ್ರು. ಇವರಿಬ್ಬರ ನಡುವಿನ 115 ರನ್ಗಳ ಪಾರ್ಟ್ನರ್ಶಿಪ್ ಪಂದ್ಯವನ್ನ ಗುಜರಾತ್ ಕೈಯಿಂದ ಕಿತ್ತುಕೊಂಡಿತು. ಇನ್ನು ಈ ಪಂದ್ಯದಲ್ಲಿ ಗುಜರಾತ್ ಸೋಲಿಗೆ ಮುಖ್ಯ ಕಾರಣ ವಾಷಿಂಗ್ಟನ್ ಸುಂದರ್ ಮಾಡಿದ ಆ ಒಂದು ತಪ್ಪು. ಇನ್ನಿಂಗ್ಸ್ನ ಮೊದಲ ಓವರ್ನಲ್ಲೇ 0 ರನ್ ಗಳಿಸಿದ ಕೊಹ್ಲಿ ನೀಡಿದ ಈಸಿ ಕ್ಯಾಚ್ ಅನ್ನ ಸುಂದರ್ ಕೈ ಚೆಲ್ಲಿದ್ರು. ಆ ಒಂದೇ ಒಂದು ಜೀವದಾನ ಇಡೀ ಪಂದ್ಯದ ಚಿತ್ರಣವನ್ನೇ ಬದಲಿಸಿತು. ಅತ್ತ ಸಾಯಿ ಸುದರ್ಶನ್ ಶತಕ ಗಳಿಸಿದ್ರೂ ಕೂಡ ಕೊಹ್ಲಿ ಆಟದ ಮುಂದೆ ಅದು ವ್ಯರ್ಥವಾಯಿತು. ಈ ಸೀಸನ್ನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCBಗೆ ಇದು ಕೊನೆಯ ಹೋಮ್ ಮ್ಯಾಚ್ ಆಗಿತ್ತು. ಗೆಲುವಿನೊಂದಿಗೆ ಮೈದಾನಕ್ಕೆ ಗುಡ್ ಬೈ ಹೇಳಿರುವುದು ಅಭಿಮಾನಿಗಳ ಸಂಭ್ರಮವನ್ನ ಡಬಲ್ ಮಾಡಿದೆ. ಇನ್ನು ಈ ಪಂದ್ಯದ ನಿಮ್ಮ ಫೇವರೈಟ್ ಆಟಗಾರ ಯಾರು ಅಂತ ಕಮೆಂಟ್ ಮಾಡಿ ಮತ್ತು ಇದೇ ತರಹದ ಲೇಟೆಸ್ಟ್ ಕ್ರಿಕೆಟ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.